ಫುಲ್ಲು ಖುಷಿಯಾಗಿ ಲೋಡ್ ಮಾಡ್ತಾವ್ರಲ್ಲ ಇವರೆಲ್ಲ ಬಿಹಾರವ್ರೆ. ಸೀಸನ್ ಬಂದಾಗ ಬರ್ತಾರೆ, ಒಳ್ಳೊಳ್ಳೆ ಕ್ವಾಲಿಟಿದೆಲ್ಲ ಮಾತಾಡಿಕೊಂಡು ಎಂಥ ಐಟಮ್ ಬೇಕೋ ಎಲ್ಲ ಪ್ರತಿಯೊಂದು ಅವರೇ ಲೋಡ್ ಮಾಡಿ ಕಳಿಸ್ತಾರೆ. ಮತ್ತೆ ಇದ್ಕೊಂಡು ರಾತ್ರಿ 1 ಗಂಟೆ ಆಗೋಗೈತೆ ಸ್ನೇಹಿತರೆ, ಹೊಟ್ಟೆ ಹಸಿತಾ ಇತ್ತು. ಅವ್ರು ನೋಡಿದ್ರೆ ತಂದು ಕೊಡ್ತಾರೇನೋ ಅಂತ ಅವ್ರನ್ನ ನೋಡಿದೆ. ಅವರೇ ಬಂದು ಗಾಡಿಗೆ ಲೋಡ್ ಮಾಡ್ಸೋಕ್ಕೆ ಬಂದಿರೋದು. ಮತ್ತು ಇದ್ಕೊಂಡು ಅವ್ರನ್ನ ಇಲ್ಲ ನಮ್ಮ ಅಣ್ಣ ತಂದಿರ್ತಾರೆ ಅಲ್ಲಿ ಊಟ, ನೀವು ಹೋಗ್ರಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹಗ್ಗ ಟಾರ್ಪಲ್ಲೆಲ್ಲ ಹಾಕ್ಸ್ಕೊಂಡೆ ಅವ್ರ ಕೈಯಲ್ಲೇ. ಫ್ರೀಯಾಗಿ ಹಾಕಲ್ಲ ಗುರು, ದುಡ್ಡು ಕೊಡಬೇಕು. ಎಷ್ಟು ಗೊತ್ತಾ? 500 ರೂಪಾಯಿ ಕೊಡಬೇಕು ಅವ್ರಿಗೆ ಹಗ್ಗ ಟಾರ್ಪಲ್ ಹಾಕೋಕ್ಕೆ. ಸರಿ ಆಯಿತು, ಅವ್ರ ಹತ್ರ ಹಗ್ಗ ಟಾರ್ಪಲ್ಲೆಲ್ಲ ಹಾಕ್ಸ್ಕೊಂಡು ಇನ್ನೇನು ಹೊರಟ್ರೆ ಸಾಕಪ್ಪ, ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತೈತೆ ಅಂತ. ಬಿಸಿ ಫ್ರೈಡ್ ರೈಸ್ ಗುರು. 1 ಗಂಟೆ ರಾತ್ರಿಯಲ್ಲಿ ಪಾಪ ಅಣ್ಣ ತಂದುಕೊಟ್ರು. ಅವರೇ ನಮ್ಮ ಟ್ರಾನ್ಸ್ಪೋರ್ಟ್ ಅವರು, ಅವರೇ ನನ್ನ ಗಾಡಿಗೆ ಲೋಡ್ ಮಾಡಿಸಿದ್ದು. ಮತ್ತೆ ಇದ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿಂದ ಹೊರಟು ಚಿಕ್ಕಬಳ್ಳಾಪುರದಲ್ಲಿ ಬಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ ಡೀಸೆಲ್ಲು. ಈ ಸರಿ ಬಂದು ಒಬ್ಬನೇ ಹೋಗ್ತಾ ಇಲ್ಲ ಗುರು, ನನಗೆ ಒಬ್ಬರು ಫಾಲೋವರು ರೇನ್ಕೋಟಲ್ಲಿ ಪರಿಚಯ ಆಗಿದ್ರು. ಮತ್ತೆ ಇದ್ಕೊಂಡು ಹಂಗೆ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡಿದ್ರು. ಅವರು ಡ್ರೈವರೇ. ನನ್ನನ್ನು ಮಾತಾಡಿಸಿ ಅಣ್ಣ ನಾನು ಬರ್ತೀನಿ ಅಂತ ಹೇಳಿದ್ರು. ಬಾಪ ಅಂತ ಹೇಳಿದೆ. ಯಾರು ಅಲ್ಲ, ಚಿಕ್ಕಬಳ್ಳಾಪುರದ ಹುಡುಗ. ಈ ಹುಡುಗ ತುಂಬ ಒಳ್ಳೆ ಹುಡುಗ. ಯಾರಾದರೂ ನನ್ನ ಫಾಲೋವರ್ಸ್ಗೆ ಹುಡುಗ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇದ್ಕೊಂಡು ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಫಾಲೋವರು ಮುಂದೆ ಹೋಗಿರೋರು ಮತ್ತೆ ಹಿಂದೆ ತಿರ್ಕೊಂಬಂದು ಮಾತಾಡ್ಸಿದ್ರು. ಇವರು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೂ ಮಾತಾಡ್ಸಿದ್ರು. ನನಗಂತೂ ಫುಲ್ ಖುಷಿ ಗುರು. ಪಾಟ್ನಾದಲ್ಲಿ ದುರ್ಗಾ ಪೂಜೆ ಬೇರೆ ನಡೀತಾ ಐತೆ, ನೋಡೋಣ ಯಾವ ಥರ ಇರುತ್ತೆ ಪ್ರತಿಯೊಂದು ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಸೆಲೆಬ್ರಿಟಿ ಒಬ್ಬರು ಟ್ರಕ್ ಲವರು, ಅವರು ಕೂಡ ಅವ್ರು ನನಗೆ ಸಿಗ್ತೀನಿ ಅಂತ ಫೋನ್ ಮಾಡಿದ್ರು. ಮತ್ತೆ ಇದ್ಕೊಂಡು ಅವ್ರನ್ನೂ ಮೀಟ್ ಮಾಡಿಸ್ತೀನಿ. ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇರಿ.